अब मुझको ना बुलाओ, तुम मेरे पास आओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ। दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? उनको दर्श दिखाओ, अब कुछ तरस तो खाओ, अब कुछ तरस तो खाओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ।
शांति। पिताश्री शिव बाबा याद है। ಅವ್ಯಕ್ತ ಬಾಪ್ದಾದ ಮುರಳಿ ದಿನಾಂಕ 31/5/72 ಮಹಾವಾಕ್ಯದ ಮುಂದುವರೆದ ಭಾಗ. ಭವಿಷ್ಯದಲ್ಲಿ ಅಷ್ಟದೇವತೆ ಮತ್ತು ಭಕ್ತಿಯಲ್ಲಿ ಇಷ್ಟರಾಗುವ ಪುರುಷಾರ್ಥ. ಸದಾ ಸ್ವಯಂವನ್ನು ಶಿವಶಕ್ತಿ ಅಥವಾ ಅಷ್ಟಭುಜಧಾರಿ, ಅಷ್ಟಶಕ್ತಿಧಾರಿ ಎಂದು ತಿಳಿದುಕೊಳ್ಳುವುದರಿಂದ ಸದಾ ತಂದೆಯ ಸಾಥಿ ಅನುಭವ ಆಗ್ತದೆ, ಇನ್ನೊಂದು ಸಾಕ್ಷಿತನದ ಅನುಭವ ಆಗ್ತದೆ. ಒಂದು ಸಾಥಿ, ಮತ್ತೊಂದು ಸಾಕ್ಷಿ, ಇವೆರಡೂ ಅನುಭವ ಆಗ್ತವೆ. ಸಾಕ್ಷಿ ಅಂದರೆ ಬಿಂದು ರೂಪ ಸ್ಥಿತಿ, ಸಾಥಿ ಅಂತಂದರೆ ಅವ್ಯಕ್ತ ಸ್ಥಿತಿ. ಸಾಕ್ಷಿ ಅಂದರೆ ನಿರಾಕಾರ ರೂಪ, ಬಿಂದು ರೂಪದ ಸ್ಥಿತಿ. ಸಾಕ್ಷಿ ಅಂತಂದರೆ ಅವ್ಯಕ್ತ ಸ್ಥಿತಿ, ಫರಿಷ್ಠಾ ಸ್ಥಿತಿ. ಸಾಥಿ ಸಾಕ್ಷಿ ಎರಡೂ ಅನುಭವ ಆಗ್ತದೆ. ಅಷ್ಟಶಕ್ತಿಯನ್ನು ಧಾರಣೆ ಮಾಡೋದ್ರಿಂದ ಈ ಎರಡೂ ಸ್ಥಿತಿಗಳ ಅನುಭವ ಸಹಜ, ಸದಾ, ಸ್ವತಃವಾಗ್ತದೆ. ಯಾವ್ಯಾವ ಅಷ್ಟಶಕ್ತಿಗಳು ಧಾರಣೆ ಮಾಡಬೇಕು? ಸಹನಾಶಕ್ತಿ, ಅಳವಡಿಸಿಕೊಳ್ಳುವ ಶಕ್ತಿ, ಪರೀಕ್ಷಿಸುವ ಶಕ್ತಿ, ನಿರ್ಣಯಿಸುವ ಶಕ್ತಿ, ಧೈರ್ಯ ಶಕ್ತಿ, ಸಹಯೋಗ ಶಕ್ತಿ, ಸಂಕ್ಷಿಪ್ತಗೊಳಿಸುವ ಶಕ್ತಿ, ಸಂಕುಚಿತಗೊಳಿಸುವ ಶಕ್ತಿ. ಈ ಅಷ್ಟಶಕ್ತಿಗಳು ಧಾರಣೆ ಮಾಡಿದರೆ, ಅಷ್ಟಭುಜಧಾರಿಯ ಸ್ಮೃತಿಯಲ್ಲಿದ್ದರೆ ಸಾಥಿ ಸಾಕ್ಷಿ. ಸಾಥಿ ಅಂದರೆ ಅವ್ಯಕ್ತ ಫರಿಷ್ಠ ಸ್ಥಿತಿ, ಸಾಕ್ಷಿ ಅಂದರೆ ಬಿಂದು ಸ್ಥಿತಿ. ऐसे अनुभव करेंगे जैसे कोई साकार में साथ होता है, तो फिर कभी भी अपने में अकेलापन व कमजोरीपन अनुभव नहीं होती है. ಈ 8 ಶಕ್ತಿಗಳು ನನ್ನೊಳಗೆ ಮರ್ಚಿದಾವೆ. ನಾನು 8 ಶಕ್ತಿಯಿಂದ ಸಂಪನ್ನವಾದ ಆತ್ಮ ಎನ್ನುವುದು ಅನುಭವ ಮಾಡಿದಾಗ, ನೆನಪಿದ್ದಾಗ, ಲೈಫ್ನಲ್ಲಿ ನಾನು ಒಬ್ಬನೇ ಇದ್ದೀನಿ ಅಂತ ಎಂದು ಅನ್ಸಂಗೇ ಇಲ್ಲ. ಈ ಅಷ್ಟಶಕ್ತಿಗಳನ್ನು ಸದಾ ಜೊತೆಗಿಟ್ಕೊಂಡ್ರೆ ನನ್ನ ಜೊತೆಗೆ ಸದಾ ಒಬ್ಬರಿದ್ದಾರೆ, ಸಾಥಿ ಇದ್ದಾರೆ. ಯಾರು? ಶಿವಬಾಬಾ ಜೊತೆಗಿದ್ದಾರೆ ಅಂತ ಹೇಳಿ ನ್ಯಾಚುರಲ್ ಆಗಿ ಅನುಭವ ಆಗ್ತದೆ. ಒಂದು ಬಾರಿಯೂ ಒಬ್ಬಂಟಿಕತನದ ಅನುಭವನೂ ಆಗಂಗಿಲ್ಲ, ದುರ್ಬಲತೆಯ ಅನುಭವನೂ ಆಗುವುದಿಲ್ಲ. ಬಾಬಾ ತಿಳಿಸ್ತಾರೆ, इस रीति से जब सर्वशक्तिवान शिव और शक्ति दोनों की स्मृति रहती है, जो चलते फिरते बिल्कुल ऐसे अनुभव करेंगे जैसे साकार में साथ है. ಈ ರೀತಿ ಸರ್ವಶಕ್ತಿವಂತ ಶಿವ ಮತ್ತೆ ಶಕ್ತಿ ಇವು ಎರಡೂ ಬಾಬಾ ತಿಳಿಸ್ತಾ ಇದ್ದಾರೆ, ಸ್ಮೃತಿಯಲ್ಲಿದ್ದರೆ ನಡೀತಾ ತಿರುಗಾಡ್ತಾ ಈ ರೀತಿ ಅನುಭವ ಆಗ್ತದೆ. ಅಂದರೆ ಸಾಕಾರದಲ್ಲಿ ತಂದೆ ಜೊತೆಗಿದ್ದಾರೆ, ಜೊತೆಗೂ ಇದ್ದಾರೆ, ನನ್ನ ಕೈಯಲ್ಲಿ ಕೈಯೂ ಹಿಡಿದಿದ್ದಾರೆ. ಭಗವಂತ ಸದಾ ಜೊತೆಗಿರಬೇಕಾದ್ರೆ ಅಷ್ಟಶಕ್ತಿಯಿಂದ ಸಂಪನ್ನ ನಾನು, ಅಷ್ಟಭುಜಧಾರಿ ನಾನು, ಈ ಸ್ಮೃತಿ ಇರಬೇಕು. ಗಾಯನ ಇದೆಯಲ್ಲೋ, ಸಾಥ್ ಹಾತ್. ಬಾಬಾ ನನ್ನ ಜೊತೆಗಾರ, ಬಾಬಾ ನನ್ನ ಹಾತಿನಲ್ಲಿ ಹಾತ್, ಕೈಯಲ್ಲಿ ಕೈ ಇಟ್ಕೊಂಡು ಮುನ್ನಡೆಸ್ತಾ ಇದ್ದಾರೆ. तो साथ है बुद्धि की लगन. ಸಾತ್ ಅಂದ್ರೇನು, ಹಾತ್ ಅಂದ್ರೇನು ಅನ್ನೋದು ಬಾಬಾ ಹೇಳ್ತಾರೆ. ಸಾಕ್ಷಿ ಅಂದ್ರೇನು? ಬಿಂದು ರೂಪ. ಸಾಥಿ ಅಂದ್ರೇನು? ಅವ್ಯಕ್ತ ಸ್ಥಿತಿ. ಈಗ ಸಾತ್ ಅಂದ್ರೇನು, ಹಾತ್ ಅಂದ್ರೇನು ಅನ್ನೋದು ಬಾಬಾ ಹೇಳ್ತಾರೆ. ಸಾತ್ ಅಂದ್ರೆ बुद्धिय लगन और अपने साथ श्रीमत रूपी हाथ. हाथ अंद्रेनु ಶ್ರೀಮತದ ಹಸ್ತ. ಶ್ರೀಮತ ಜೊತೆಗಿದೆ ಅಂದರೆ ಬಾಬನ್ ಕೈ ಜೊತೆಗಿದೆ ಅಂತ ಅರ್ಥ.
ಬಾಬಾ 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 ಅನ್ನೋ ಲಗನ್ ಜೊತೆಗಿದೆ ಅಂದ್ರೆ ಬಾಬಾ ಜೊತೆಗಿದ್ದಾರೆ ಅಂತ ಅರ್ಥ. ಎರಡು ಅರ್ಥ ಆಯ್ತಾ? ಸಾತ್ ಅಂದ್ರೇನು, ಹಾತ್ ಅಂದ್ರೇನು. जैसे कोई के ऊपर किसी का हाथ होता है तो वह निर्भय और शक्ति रूप हो कोई भी मुश्किल कार्य करने को तैयार हो जाता है. ನಿಮ್ ಹಸ್ತ ಒಂದು ನನ್ನ ತಲೆ ಮೇಲಿದ್ರೆ ಸಾಕ್ರಿ. ಯಾರ್ದಾರ ಹಸ್ತ ತಲೆ ಮೇಲಿದ್ರೆ ಎಂತಹ ಮುಷ್ಕಿಲ್ಲಾದ ಕೆಲಸವನ್ನು ನಿರ್ಭಯವಾಗಿ ಶಕ್ತಿ ರೂಪವಾಗಿ ಕಾರ್ಯಗತ ತಯಾರಾಗ್ಬಿಡ್ತಾರೆ. ಅದೇ ರೀತಿ ನನ್ನ ತಲೆ ಮೇಲೆ ಕೈ ಇದೆ. ಕೈ ಅಂದ್ರೇನು? ಶ್ರೀಮತದ ಕೈ ಇದೆ. ಯಾರು ನನ್ನ ಮೇಲೆ ಶ್ರೀಮತದ ಕೈ ಸದಾ ಜೊತೆಗಿದೆ ಅಂತ ಅನುಭವ ಮಾಡ್ತಾರೋ ಕಷ್ಟದ ಪರಿಸ್ಥಿತಿಯೂ ಸಹ ಮಾಯೆ ವಿಘ್ನದಲ್ಲೂ ಸಹ ಗಾಬರಿ ಆಗುವುದಿಲ್ಲ. हाथ की मदद से हिम्मत से सामना करना सहज अनुभव करनेंगे. ಭಗವಂತನ ಶ್ರೀಮತದ ಹಸ್ತದಿಂದ ಸಾಹಸದಿಂದ ಈಶ್ವರನ ಸಹಯೋಗದ ಕೈಯಿಂದ ಈಸಿಯಾಗಿ ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಸಿಕ್ಕಿಬಿಡುತ್ತದೆ. इसके लिए चित्रों में भक्त और भगवान का रूप क्या दिखाते हैं? शक्तियों का चित्र भी देखेंगे तो वरदान का हाथ भक्तों के ऊपर दिखाते हैं, मस्तक के ऊपर हाथ दिखाते हैं. इसका अर्थ भी यही है कि मस्तक अर्थात बुद्धि में सदैव श्रीमत रूपी हाथ अगर है तो हाथ और साथ होने के कारण सदा विजयी है. ಹಾತ್ ಮತ್ತು ಸಾತ್ ಸದಾ ಜೊತೆಗಿದ್ದಾಗ ಸದಾ ವಿಜಯಿಗಳಾಗಿರ್ತೀವಿ. ಹೆಂಗೆ ಅಂದರೆ ಚಿತ್ರಗಳಲ್ಲೂ ತೋರಿಸಲಾಗಿದೆ. ದೇವಿಯ ಚಿತ್ರ ಯಾವಾಗಲೂ ವರದಾನಿ. ದೇವಿ, ರಾಮ, ಶಂಕರ ಭಕ್ತರ ತಲೆ ಮೇಲೆ ಕೈ ಇಡ್ತಾರೆ. ಭಕ್ತರ ತಲೆ ಮೇಲೆ ಕೈ ಇಟ್ಟಾಗ ಭಕ್ತನಿಗೆ ಎಷ್ಟು ಶಕ್ತಿ ಸಿಕ್ಬಿಡ್ತದೆ? ಮಸ್ತಕದ ಮೇಲೆ ಕೈ. ಅದೇ ರೀತಿ ಮಸ್ತಕ ಅಂದರೆ ಬುದ್ಧಿ. ಯಾರ ಬುದ್ಧಿಯಲ್ಲಿ ಕೈ ಇದೆಯೋ, ಕೈ ಅಂದ್ರೆ ಏನು ಹೇಳಿದ್ರು ಬಾಬಾ? ಶ್ರೀಮತ. ಯಾವಾಗಲೂ ನಾ ಶ್ರೀಮತದಂಗಿರ್ಬೇಕು. ಬುದ್ಧಿಯೊಳಗೆ ಯಾವಾಗ ಸದಾ ಶ್ರೀಮತದ ಕೈ ಇದೆಯೋ ಆವಾಗ ಸಾಥು ಇರುವ ಕಾರಣ, ಹಾತು ಇರುವ ಕಾರಣ ಸದಾ ವಿಜಯದ ಅನುಭವ ಆಗ್ತಾ ಇರ್ತದೆ. ಐಸೆ ಸದಾ ಸಾಥ್ और हाथ का अनुभव करते हो. ಈ ರೀತಿ ಸದಾ ತಂದೆಯ ಸಾಥ್ ಮತ್ತು ಹಾತಿನ ಅನುಭವ ಆಗ್ತಾ ಇದೆಯಾ? ಅನುಭವ ಆಗ್ತಾ ಇದೆ ಅಂದ್ರೆ ಅವ್ರು ಹೇಗಿರ್ತಾರೆ? ಎಂಥ ಪರಿಸ್ಥಿತಿಯನ್ನು ನಿರ್ಭಯವಾಗಿ ಎದುರಿಸುತ್ತಾರೆ. ಆ ರೀತಿ ಅನುಭವ ಆಗ್ತಾ ಇದೆ ಅಂದ್ರೆ ಏನರ್ಥ? ಅವ್ರು ಸದಾ ವಿಜಯಿಗಳಾಗ್ತಾರೆ. ಏನ್ ಬೇಕಾದ ಸಾಮನಾ ಕರ್ ಸಕ್ತೆ ಹೇ. ನನ್ನ ತಲೆ ಮೇಲೆ ಭಗವಂತನ ಹಸ್ತ ಇದೆ. ಹಸ್ತ ಅಂದ್ರೆ ಶ್ರೀಮತದ ಹಸ್ತ ಇದೆ ಅಂತ ನೆನ್ಪಿಟ್ಕೊಂತಾರೆ. कितने भी कमजोर आत्मा हो लेकिन साथ अगर सर्वशक्तिवान है तो कमजोर आत्मा में भी स्वतः ही बल भर जाता है. ಎಷ್ಟೇ ದುರ್ಬಲರಿರ್ಬೋದು, ಎಂಥ ಬಲಹೀನ ಆತ್ಮಗಳ ಜೊತೆಗೆ ನನ್ನ ಜೊತೆಗೆ ಸರ್ವಶಕ್ತಿವಂತ ತಂದೆ ಇದ್ದಾನೆ ಅಂತ ಸ್ಮೃತಿ ಇದ್ದಾಗ ಬಲಹೀನವಾದ ಆತ್ಮನೂ ಸಹ ಸ್ವತಃವಾಗಿ ಅವರೊಳಗೆ ಬಲ ತುಂಬಲ್ಪಡುತ್ತದೆ. कितने भी भयानक स्थान है लेकिन साथी शूरवीर है तो कैसे भी कमजोर शूरवीर हो जाएगा. ಯಾವುದೋ ಭಯಾನಕ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಾವು ಒಬ್ಬನೇ ಹೋಗೋದು ಹೆದರಿಕೆ. ನನ್ನ ಜೊತೆಗೆ ಸ್ಟ್ರಾಂಗ್ ಒಬ್ಬ ಪೈಲ್ವಾನ್ ಇದ್ದಾನೆ, ಹೆದರಂಗೆ ಇಲ್ಲ. ಯಾಕೆ? ಶೂರವೀರ್ ಪೈಲ್ವಾನ್ ಇದ್ದಾನಲ್ಲ. ಹಾಗೆ ಭಯಾನಕ ಸ್ಥಾನದಲ್ಲೂ ಭಯ ಬರುವುದಿಲ್ಲ. ನನ್ನ ಜೊತೆಗೆ ಯಾರಿದ್ದಾರೆ? ಸರ್ವಶಕ್ತಿವಂತನಿದ್ದಾನೆ, ಶೂರವೀರ್ ಆಗ್ಬಿಡ್ತೀವಿ. फिर कब माया से घबराएंगे नहीं. ನನ್ನ ಜೊತೆಗೆ ಪರಮಾತ್ಮ ಇದ್ದಾನೆ. ಪರಮಾತ್ಮ ಎಷ್ಟು ಶಕ್ತಿವಂತ? 2 kg ಶಕ್ತಿವಂತ, 3 kg ಸರ್ವಶಕ್ತಿವಂತ. ಅವನಿಗಿಂತ ಪವರ್ಫುಲ್ ಈ ಜಗತ್ತಿನಲ್ಲಿ ಯಾರಿಲ್ಲ. ಅಂತ ಪವರ್ಫುಲ್ ತಂದೆ ನನ್ನ ಜೊತೆಗಿದ್ದಾಗ ಎಂದಿಗೂ ಮಾಯೆಯೊಂದಿಗೆ ಗಾಬರಿ ಆಗುವುದಿಲ್ಲ. ನೋಡ್ರಿ, ಸಾಥ್ ಹಾತ್ ಇದ್ದಾಗ ಏನಾಕೈತಿ? ಗಾಬರಿ ಆಗಲ್ಲ, ವಿಜಯಿ ಆಗ್ತೀವಿ, ಸಾಹಸದಿಂದ ಎದುರಿಸ್ತೀವಿ. माया से घबराना व माया का सामना न करने के कारण साथ और हाथ का अनुभव नहीं करते हो. ಮಾಯೆ ಕಂಡಾಗ ಗಾಬರಿ ಆಗ್ತಾ ಇದೆ. ಮಾಯೆಯನ್ನು ಎದುರಿಸುವ ಶಕ್ತಿ ನನಗಿಲ್ಲ. ಯಾಕಪ್ಪ? ನನ್ನ ಜೊತೆಗೆ ಹಾತ್ ಸಾಥ್ ಇಲ್ಲ. ಹಾತ್ ಅಂದ್ರೆ
ಶ್ರೀಮತದ ಹಾತ್, ಬುದ್ಧಿಯ ಲಗನ್ ಸಾಥ್. ಬುದ್ಧಿ ತುಂಬ ಶಿವನ ಸ್ಮೃತಿ ಸಾಥ್, ಶ್ರೀಮತದ ಧಾರಣೆ ಹಾತ್. ಇವು ಎರಡಿಲ್ಲದಿದ್ದಾಗ ದುರ್ಬಲತೆ ಫೀಲ್ ಆಗ್ತದೆ. ಬಾಪ್ ಸಾಥ್ ದೇ ರಹೆ ಹೇ ಲೇಕಿನ್ ಲೇನೆ ವಾಲಾ ನಾ ಲೇವೆ ತೋ ಕ್ಯಾ ಕರೆಂಗೆ. ನಂಗೆ ಬಾಬಾ ಹೆಲ್ಪ್ ಮಾಡಂಗಿಲ್ಲ, ಬಾಬಾ ಹೆಲ್ಪ್ ಮಾಡಕ್ಕೆ ರೆಡಿ ಇದ್ದಾನೆ, ಹೆಲ್ಪ್ ಮಾಡ್ತಿದ್ದಾನೆ, ಇವ್ರು ತಗೊಳಕ್ ರೆಡಿ ಇಲ್ಲ. ನಾ ಕೊಡಕ್ಕೆ ರೆಡಿ ಇದ್ದೀನಿ, ಕೊಡ್ತಾ ಇದ್ದೀನಿ, ತಗೊಳ್ಳೋರು ತಗೊಂಡಿಲ್ಲ ಅಂದರೆ ನಾನಾರ ಏನು ಮಾಡಲಿ. जैसे बाप बच्चे का हाथ पकड़कर उनको सही रास्ते पर लाना चाहते हैं, लेकिन बच्चा बार बार हाथ छुड़ाकर अपने मत पर चले तो क्या होगा. ಪುಟ್ಟ ಮಗು, ಆ ಪುಟ್ಟ ಮಗುವನ್ನ ಕೈ ಹಿಡಿದು ಅಪ್ಪ ಬಾ ಹಿಂಗೋಗೋಣ ಅಂತ ಹೇಳಿ ಮಗು ನಡೆಸ್ಕೊಂಡು ಹೋಗ್ತಿರ್ತಾರೆ. ಆ ಮಗು ಮತ್ ಕೈ ಬಿಡಿಸ್ಕೊಂಡು ಚರಂಡಿ ಇದ್ದಲ್ಲಿ ಮುಳ್ಳಿದ್ದಲ್ಲಿ ಓಡೋಡ್ ಹೋದ್ರೆ ಪೆಟ್ಟೇರಿಗೆ ಮಗುವಿಗೆ ಪೆಟ್ಟು ಮತ್ ಹಠ ಮಾಡೋದೇ ಕಡೆ ಹೋದ್ರೆ ಏನು ಮಾಡ್ಬೇಕಪ್ಪ ಆದ್ರು. ಅಷ್ಟೊತ್ತಿಗೆ ಮಗು ಮೂಂಜ ಜಾಯಗ ತಬ್ಬಿಬ್ಬಾಗಿ ಬಿಡ್ತದೆ. इस रीति एक तो बुद्धि के संग और साथ को भूल जाते हो और श्रीमत रूपी हाथ को छोड़ देते हो, तब मूंझते हो, वा उलझन में आ जाते हो. ಹೆಂಗೆ ಚಿಕ್ಕ ಮಗು ಅಪ್ಪನ ಕೈ ಬಿಟ್ಟು ಗೊಂದಲಕ್ಕೊಳಗಾಗ್ತದೋ ಹಾಗೆ ಬಾಬನ ಮಕ್ಕಳು ಸಹ 2 ಪಾಯಿಂಟ್ಲಿಂದ ಗೊಂದಲಕ್ಕೊಳಗಾಗ್ತಾರೆ. ಒಂದ ಬುದ್ಧಿಯಿಂದ ಬಾಬನ ನೆನಪು ಸಂಘ ಸಾಥನ್ನ ಬಿಟ್ಬಿಡ್ತೀವಿ, ಮರೆತು ಬಿಡ್ತೀವಿ. ಇಲ್ಲ ಶ್ರೀಮತದಂತೆ ನಡೆಯುವಂತಹ ಕೈಯನ್ನ ಬಿಟ್ಟು ಬಿಡ್ತೀವಿ, ಆಗ ಗೊಂದಲದಲ್ಲಿ ಸಿಕ್ಕಾಕೋಬೇಕಾಗ್ತದೆ. ಶ್ರೀಮತ್ ರೂಪಿ ಹಾತ್ ಕೋ छोड़ देते तब मूंझते हो, वा उलझन में आते हो ಅಥವಾ ಕಮ್ಜೋರ್ ಬನ್ ಜಾತೆ ಹೋ. ಶ್ರೀಮತದ ಕೈಯನ್ನ ಏನಾದರೂ ಬಿಟ್ಟುಬಿಟ್ರೆ ಗೊಂದಲದಲ್ಲಿ ಬರಬೇಕಾಗ್ತದೆ, ಉಲ್ಝನ್ನಲ್ಲಿ ಬರಬೇಕಾಗ್ತದೆ, ದುರ್ಬಲರಾಗಬೇಕಾಗ್ತದೆ. ಮಾಯಾ ಬಿ ಬಡಿ ಚತುರ್ ಹೇ, ಮಾಯೆ ದಡ್ಡವಿದೆ, ಮಾಯೆ ಬಹಳ ಜಾಣವಿದೆ. कभी भी वार करने के लिए पहले साथ और हाथ छुड़ाकर अकेला बना देती है. ಮಾಯೆ ಜಾಣಿದೆ, ದಾಳಿ ಮಾಡೋಕ್ಕಿಂತ ಮೊದಲು ನಮ್ಮನ್ನ ಯಾರ ಮೇಲೆ ದಾಳಿ ಮಾಡ್ತದಲ್ಲ ಅವ್ರನ್ನ ಫಸ್ಟ್ ಅಕೇಲ ಮಾಡೋದೇ ಅದ್ರ ಕೆಲಸ. ಹಾತು ಸಾತನ್ನ ಬಿಡಿಸಿ ಅಕೇಲ ಮಾಡಿ ಆಮೇಲೆ ದಾಳಿ ಮಾಡ್ತದೆ. ಬಾಬಾ ಸಾತ್ ಇದ್ದಾಗ ಯಾಕೆ ಮಾಯೆ ದಾಳಿ ಮಾಡಲ್ಲ ಹೇಳ್ರಿ? ಸರ್ವಶಕ್ತಿವಂತ ಇದ್ದಾನೆ, ಅದಕ್ಕೆ ಶಕ್ತಿ ಬೇಕಲ್ಲ ಮಾಯೆ ದಾಳಿ ಮಾಡ್ಲಿಕ್ಕೆ. ರಾಮ ಜೊತೆಗಿದ್ದಾಗ ರಾವಣ ಬರಲಿಲ್ಲ ಸೀತೆಯನ್ನು ಕಿಡ್ನ್ಯಾಪ್ ಮಾಡ್ಕೊಳಕ. ರಾಮನ್ ದೂರ ಕಳಿಸಿ ಸೀತೆಯನ್ನು ಅಕೇಲ ಮಾಡಿ ರಾವಣ ಏನು ಮಾಡ್ಬಿಟ್ಟ, ಹೊತ್ಕೊಂಡು ಹೋಗ್ಬಿಟ್ಟ. ಬಾಬಾ ತಿಳಿಸ್ತಾರೆ ಮಾಯೆ ಭಾಳ ಜೋರಿದೆ. जब अकेले कमजोर पड़ जाते हैं तब माया वार करती है. ಯಾವಾಗ ಒಬ್ಬರೇ ಆಗ್ತಾರೋ, ಯಾವಾಗ ಬಲಹೀನರಾಗ್ಬಿಡ್ತಾರೋ ಆಗ ಮಾಯೆ ದಾಳಿ ಮಾಡ್ತದೆ. वैसे भी अगर कोई दुश्मन किसी के ऊपर वार करता है पहले उनको संग और साथ से छुड़ाते हैं. कोई ना कोई से युक्ति उनको अकेला बनाकर फिर वार करते हैं. ವೈರಿಗಳಾದ್ರೂ ಅಷ್ಟೇ, ರಾಜರ ಮೇಲೆ ದಾಳಿ ಮಾಡಬೇಕಾದ್ರೆ ರಾಜನ ಸುತ್ತಮುತ್ತಿರೋ ಸೈನಿಕರಿಂದ ಅವರನ್ನು ದೂರ ಮಾಡಿ ಆ ರಾಜನನ್ನು ಅಕೇಲ ಮಾಡಿ ಆ ರಾಜನನ್ನು ನಿಶಸ್ತ್ರಗೊಳಿಸಿ ಆಮೇಲೆ ದುಶ್ಮನ್ ಏನು ಮಾಡ್ಬಿಡ್ತಾನೆ, ದಾಳಿ ಮಾಡಿಬಿಡ್ತಾನೆ. ಬಾಬಾ ತಿಳಿಸ್ತಾ ಇದ್ದಾರೆ ಅಗರ್ ಸಾಥ್ और हाथ छोड़ो ही नहीं फिर सर्वशक्तिवान साथ होते माया क्या कर सकती है. ಒಂದು ಮುರಳಿಯಾಗ ಬಾಬಾ ಹೇಳಿದ್ದಾರೆ, ಕಳ್ಳ ಅಟ್ಯಾಕ್ ಮಾಡಬೇಕಾದ್ರೆ ಫಸ್ಟ್ ಮನೆಗೆ ಟೆಲಿಫೋನ್ ವೈರ್ ಕಟ್ ಮಾಡಿ, ಈಗಿನ ಬಿಡ್ರಿ ಲ್ಯಾಂಡ್ಲೈನ್ ಇಲ್ಲ, ಆಮೇಲೆ ಏನದು ಎಲೆಕ್ಟ್ರಿಕಲ್ ವೈರ್ ಕಟ್ ಮಾಡಿ ಒಟ್ಟು ಅವ್ರೇನಾಗಬೇಕು, ಬಲಹೀನ ಆಗಬೇಕು, ಅವ್ರಿಗೇನೋ ಸೈನ್ಸಿನ ಸಾಧನಗಳು ಸಿಗ್ಬಾರ್ದು, ಹಂಗೆ ಮಾಡ್ತಾರೆ. ಹಾಗೆ ಮಾಯನು ಸಹ ಬಾಬನ ಜೊತೆ ಬಿಡಿಸಿ, ಬಾಬನ ಶ್ರೀಮತ ಬಿಡಿಸಿ ಮಾಯ ದಾಳಿ ಮಾಡ್ತದೆ. ಬಾಬಾ ಹೇಳ್ತಾರೆ ಒಂದು ವೇಳೆ ಸಾತ್ ಮತ್ತು ಹಾತನ್ನು ನಾವು ಬಿಟ್ಟೇ ಇಲ್ಲ ಅಂತ ಇಟ್ಕೊಳ್ಳೋಣ. ನಾ ಸಾತ್ ಹಾತ್ ಬಿಟ್ಟೇ ಇಲ್ಲ, ಸರ್ವಶಕ್ತಿವಂತನ ಜೊತೆಗೇನೆ ಇದ್ದಾಗ ಮಾಯೆ ದಾಳಿನೇ ಮಾಡೋದಿಲ್ಲ. ಕ್ಯಾ ಕರ್ ಸಕ್ತಿ ಹೇ, ಮಾಯೆ ಏನು ಮಾಡಕ್ ಸಾಧ್ಯ? ಅಷ್ಟೊತ್ತಿಗೆ ನೀವೇನಾಗ್ಬಿಡ್ತೀರಿ, ಮಾಯಾ ಜೀತ್ ಬನ್ ಜಾಯಂಗೆ, ನೀವು ಮಾಯನ ಗೆದ್ದು ಬಿಡ್ತೀರಿ. ಅವ್ರ ಹಾತ್ ಕೋ ಕಬ್ ಛೋಡೋ ನಹಿ, ಕೈಯನ್ನೆಂದಿಗೂ ಬಿಡ್ಲೇಬೇಡ್ರಿ. ಐಸೆ ಸದಾ ಮಾಸ್ಟರ್ ಸರ್ವಶಕ್ತಿವಾನ್ ಬನ್ಕರ್ಕೆ ಚಲೋ. ಈ ರೀತಿ ಸದಾ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿ ನಡೆಯಬೇಕು. भक्ति में भी पुकारते हैं ना, एक बार हाथ पकड़ लो तो बाप हाथ पकड़ते हैं, हाथ में हाथ देकर चलाना चाहते हैं, फिर भी हाथ छोड़ देते हैं तो भटकना नहीं होगा तो और क्या होगा. ಬಾಬಾ ಹೇಳ್ತಾರೆ ಭಕ್ತಿಯೆಲ್ಲ ಹಾಡ್ತಾರೆ, ಹೇ ಶ್ಯಾಮ್, ಹೇ ಕೃಷ್ಣ,
ಹಾತ್ ಪಕಡಲು, ಒಂದು ಸಲ ನೀನು ಕೈ ಹಿಡಿ. ಹೇ ಶಿವ, ನನಗೊಂದ್ಸಲ ಕೈ ಜೊತೆ ಕೊಡು. ಭಗವಂತೇನೋ ಒಂದ್ಸಲ ಕೈ ಕೊಟ್ಟು ಜೊತೆಗಿಟ್ಟು ನಡೆಸ್ಲಿಕ್ಕೆ ಬರ್ತಾನೆ. ಮತ್ತು ಕೈಯನ್ನ ಏನು ಬಿಡಿಸ್ಕೊಂಡು ಹೋಗ್ಬಿಟ್ರೆ ಮತ್ತೆ ಆ ಕಡೆ ಈ ಕಡೆ ಅಲದಾಡೋದೆ ಮತ್ತಿನ್ನೇನು ಗತಿ, ಅಲ್ದಾಡ್ಬೇಕಾಗ್ತದೆ. तो अब अपने आप को भटकने के निमित्त भी स्वयं भी बनते हो. ನಮ್ಮ ಅಲದಾಟಕ್ಕೆ, ನಮ್ಮ ಬಲಹೀನತೆಗೆ, ನಮ್ಮ ಸೋಲಿಗೆ, ನಮ್ಮ ಮಾಯ ದಾಳಿಗೆ ಕಾರಣೀಕರ್ತ ಯಾಕೆ? ಬಾಬನ ಜೊತೆಯನ್ನ ಕೈಯನ್ನ ಬಿಟ್ಬಿಟ್ವಿ. तो अब अपने आप को पटकने के निमित्त भी स्वयं बनते हो. जैसे कोई भी योद्धा युद्ध के मैदान पर जाने से पहले ही अपने शस्त्रों से अपने सामग्री के हाथ में रख करके फिर मैदान में जाते हैं. ಬಾಬಾ ತಿಳಿಸ್ತಾ ಇದ್ರೆ ಯೋಧರು ಯುದ್ಧ ರಂಗಕ್ಕೆ ಹೋಗ್ಬೇಕಾದ್ರೆ ಖಾಲಿ ಕೈಲಿ ಹೋಗ್ತಾರ? ಏನೇನು ಇಟ್ಕೊಂಡು ಹೋಗ್ತಾರೆ? ಖಡ್ಗ, ಗುರಾಣಿ ಅವೆಲ್ಲ ಹೆಂಗೆ ಶಸ್ತ್ರಗಳನ್ನ ಸಾಮಗ್ರಿಗಳನ್ನ ತಗೊಂಡು ಮೈದಾನಕ್ಕೆ ಹೋಗ್ತಾನೋ ಅದೇ ರೀತಿ ಈ ಕರ್ಮ ಕ್ಷೇತ್ರ ರೂಪಿ ಮೈದಾನದಲ್ಲಿ ಯಾವುದೇ ಕರ್ಮ ಮಾಡುವಾಗ ಅಥವಾ ಯುದ್ಧದಲ್ಲಿ ನಾವೆಲ್ಲ ಯೋಧರು. ನಾವು ಯುದ್ಧ ಮಾಡ್ಲಿಕ್ಕಾಗಿ ಕರ್ಮಕ್ಷೇತ್ರಕ್ಕೆ ಬಂದಾಗ ಕರ್ಮದ ಮೊದಲೇ ತಮ್ಮ ಶಸ್ತ್ರಗಳನ್ನ ಜೊತೆಗಿಟ್ಟುಕೊಂಡು ಈ ಕರ್ಮಕ್ಷೇತ್ರದಲ್ಲಿ ಧುಮುಕಿರಿ. ಹೇಳ್ರಿ, ನಮ್ಮ ಶಸ್ತ್ರಗಳು ಯಾವುದು? ಪಿಸ್ತೂಲ್, ರೈಫಲ್. ನಮ್ಮ ಶಸ್ತ್ರಗಳು ಯಾವುದು? ಅಷ್ಟಶಕ್ತಿಗಳು. ಅಷ್ಟಶಕ್ತಿಗಳೇ ನಮಗೆ ಶಸ್ತ್ರಗಳು. ಅಷ್ಟಶಕ್ತಿ ಕಿ ಸಾಮಗ್ರಿ ಸಾತ್ ರಕ್ಕರ್ ಫಿರ್ ಕರ್ಮ ಕರೋ. ಸಹನಾ ಶಕ್ತಿ, ಅಳವಡಿಸಿಕೊಳ್ಳುವ ಶಕ್ತಿ, ಪರೀಕ್ಷಿಸ ಶಕ್ತಿ, ನಿರ್ಣಯ ಶಕ್ತಿ. ಈ ಅಷ್ಟಶಕ್ತಿಗಳದಾವಲ್ಲ, ಅಷ್ಟಶಕ್ತಿಗಳ ಜೊತೆಗಿಟ್ಕೊಂಡು ಕಾರ್ಯದಲ್ಲಿ ತೊಡಗಿರಿ. ನೀವು ಜೊತೆಗಿಟ್ಕೊಂಡೇ ಕಾರ್ಯದಲ್ಲಿ ಧುಮುಕಿದ್ರೆ ಸೇಫ್. ಅದು ಬಿಟ್ಟು ಯಾವಾಗ ವೈರಿ ನಮ್ಮ ಮೇಲೆ ದಾಳಿ ಮಾಡಕ್ ಬರ್ತಾನೋ ಅವಾಗ ಆ ಕಡ್ಗ ಎಲ್ಲಿಟ್ಟೆ, ಗುರಾಣಿ ಎಲ್ಲಿಟ್ಟೆ ಅಂತ ಅವಾಗ ಹುಡುಕು ಬದಲು ಸದಾ ಜೊತೆಗಿಟ್ಟುಕೊಂಡೇ ಬಂದ್ಬಿಟ್ರೆ ಅಷ್ಟು ಬೆಸ್ಟ್. तो फिर क्या होगा? ವೈರಿ ದಾಳಿ ಮಾಡಿದಾಗ ನಾವು ಸಾಮಾನು ಹುಡುಕಾಡಕತ್ವಿ, ಸಾಮಾನು ನೆನಪು ಮಾಡ್ಕೊಂಡ್ವಿ ಅಂದ್ರೆ ಸೋಲ್ಬೇಕಾಗ್ತದೆ. ಅದೇ ರೀತಿ ತಮ್ಮ ಕರ್ಮ ಕ್ಷೇತ್ರದಲ್ಲಿ ಕರ್ಮ ಮಾಡುವ ಮೊದಲು ತಾವೆಲ್ಲ ಯೋಧರು, ತಾವೆಲ್ಲ ಮಹಾರಥಿಗಳು, ಕಾಲಾಳುಗಳಲ್ಲ, ಕುದುರೆ ಸವಾರರಲ್ಲ, ಸೋಲುವವರಲ್ಲ. ತಾವೆಲ್ಲ ಮಹಾರಥಿ ಯೋಧರು, ಆನೆ ಸವಾರರು, ಮಹಾರಥಿ ಯೋಧರು. जो युद्ध के मैदान पर सामना करने वाले होते वो कभी शस्त्रों को नहीं छोड़ते. ನಾ ಯುದ್ಧದಲ್ಲಿ ಗೆಲ್ಲಲೇಬೇಕು, ನಾ ಯೋಧನಾಗಿದ್ದೇನೆ ಅಂತ ನೆನ್ಪಿಟ್ಕೊಂಡವರು ಎಂದಿಗೂ ತಮ್ಮ ಕೈಯಾಗ ಶಸ್ತ್ರ ಇಲ್ಲದೆ ಇರುವುದಿಲ್ಲ. तो सोने के समय भी अपने शस्त्र को छोड़ते नहीं. ಸೈನಿಕರು ಯುದ್ಧದಲ್ಲಿ ಮ್ಯಾಲ್ ಬಾರ್ಡರ್ನಾಗ ನಿಂತವರು ಎಂದಿಗೂ ತಮ್ಮ ಕೈಯಾಗಿರೋ ಶಸ್ತ್ರವನ್ನ ಮಲ್ಕೊಂಡಾಗೂ ಶಸ್ತ್ರವನ್ನ ಜೊತೆಗಿಟ್ಕೊಂಡಿರ್ತಾರೆ. ಹಂಗಂದ್ರೆ ನಾವು ಮಲಗಬೇಕಾದ್ರೆ ಏನಂತ ಮಲಗಬೇಕು? ನನ್ನ ಆತ್ಮ ಅಷ್ಟಶಕ್ತಿ ಸಂಪನ್ನನಾಗಿದ್ದೇನೆ. ಅಷ್ಟಶಕ್ತಿಗಳ ಶಸ್ತ್ರಗಳನ್ನು ಜೊತೆಗಿಟ್ಕೊಂಡು ಅಷ್ಟಶಕ್ತಿಗಳನ್ನು ಆಹ್ವಾನ ಮಾಡ್ಕೊಂಡೇ ಮಕ್ಕೋಬೇಕು. ಮಲ್ಕೊಳ್ಳುವಾಗೂ ಶಸ್ತ್ರ ಜೊತೆಗಿಟ್ಕೋಬೇಕು. ऐसे सोते समय भी अपनी अष्टशक्तियों को विस्मृति नहीं लाना है. ಮಲ್ಕೊಂಡಾಗೂ ಸಹ ಅಷ್ಟಶಕ್ತಿಗಳನ್ನು ಮರಿಬೇಡ್ರಿ. अपने शस्त्रों के साथ में रखना है. तम शस्त्रಗಳನ್ನು सदा ಜೊತೆಗಿಟ್ಕೊಳ್ಳಿ. ऐसे नहीं जब कोई माया का वार होता है उस समय बैठ सोचो कि क्या युक्ति अपनाऊं. ಮಾಯೆ ದಾಳಿ ಮಾಡಕ್ ಬಂದಾಗ ಈಗ ಯಾವ್ದು ತಗೊಳ್ಳಿ, ಈಗ ಬರ್ಚಿ ತಗೊಳ್ಯಾ, ಈಗ ಗುರಾಣಿ ತಗೊಳ್ಯಾ, ಎಲ್ಲೈತಿ ಹುಡುಕಿಯಾಡಿದ, ಆವಾಗ ಯೋಚನೆ ಮಾಡ್ಬೇಡ್ರಿ. ಮೊದಲೇ ಅಷ್ಟಶಕ್ತಿಗಳನ್ನ ರೆಡಿ ಇಟ್ಕೋರಿ. ಸೋಚ್ ಕರ್ತೆ ಕರ್ತೆ ಹಿ ಸಮಯ ಬೀತ್ ಜಾಯೇಗಾ. ಯೋಚನೆ ಮಾಡ್ಕೊಂಡು ಕುಂತ್ರೆ ಯೋಚನೆ ಮಾಡ್ತಾನೆ ಟೈಮ್ ಹೋಗ್ಬಿಡ್ತದೆ. ಇಸ್ಲಿಯೇ ಸದೈವ್ ಎವರ್ ರೆಡಿ ರಹನಾ ಚಾಹಿಯೇ. ಆದ್ದರಿಂದ ಸದಾ ಎವರ್ ರೆಡಿ ಇರಬೇಕು. ಸದಾ ಅಲರ್ಟ್ और ಎವರ್ ರೆಡಿ ಅಗರ್ ನಹಿ ಹೋ ತೋ ಮಾಯಾ ಧೋಖಾ ಖಿಲಾತಿ ಹೈ. ಒಂದ್ ವೇಳೆ ಸಾತಿಲ್ಲ, ಹಾತಿಲ್ಲ, ಶಸ್ತ್ರ ಇಲ್ಲ, ಅಲರ್ಟ್ ಇಲ್ಲ, ಎವರ್ ರೆಡಿ ಇಲ್ಲದಿದ್ದರೆ ಮಾಯೆ ಮೋಸ ಮಾಡಿಸ್ಬಿಡ್ತದೆ, ಪೆಟ್ಟು ಕೊಟ್ಬಿಡ್ತದೆ. ರಿಸಲ್ಟ್ ಏನಾಗ್ತದೆ? ಮಾಯೆ ಮೋಸ ಮಾಡ್ತು, ಧೋಖಾ ಕೊಡ್ತು, दुख कर ही देख कर ही दुख की लहर उत्पन्न हो जाती है. स्वयं अन्ने ನೋಡಿಕೊಂಡು ದುಃಖದ ಅಲೆ ಉತ್ಪನ್ನ ಆಗ್ತದೆ. अपनी कमी ही कमी को लाती है. ನಮ್ಮ ದುರ್ಬಲತೆ ಇನ್ನೊಂದು ದುರ್ಬಲತೆಯನ್ನು ಆಹ್ವಾನ ಮಾಡುತ್ತದೆ. ನಮ್ಮ ವೀಕ್ನೆಸ್ ಮತ್ತೊಂದು ವೀಕ್ನೆಸ್ ಅನ್ನು ಕರೆತರ್ತದೆ. ಅಗರ್ ಅಪ್ನಿ ಕಮಿ ನಹಿ ತೋ ಕಭಿ ಬಿ ಕೊಯ್ ಬಿ ಕಮಿ ನಹಿ ಆ ಸಕ್ತಿ. ನನ್ನೊಳಗೆ ಯಾವ ಕೊರತೆ ಇಲ್ಲ, ಬಲಹೀನತೆ ಇಲ್ಲ ಅಂದ್ರೆ ಯಾವ ಕೊರತೆಯೂ ನನ್ನ ಹತ್ರ ಬರುವುದಿಲ್ಲ, ದುರ್ಬಲತೆ ಬರುವುದಿಲ್ಲ. ಬೇಗಂಪುರ್ ಕೆ ಬಾದ್ಶಾ ಕೇತೆ ಹೋ ನಾ, ನೀವೆಲ್ಲ ಚಕ್ರವರ್ತಿಗಳು. ಎಲ್ಲಿಂದ ಎಲ್ಲಿಗೆ ಚಕ್ರವರ್ತಿ? ಇಂಡಿಯಾ ಟು ಅಮೇರಿಕಾನ? ನಾವು ಬೇಗಂಪುರ್
ನನ್ನ ಜೀವನವೇ ಒಂದು ನಿಶ್ಚಿಂತ ಸಾಮ್ರಾಜ್ಯ. ನಿಶ್ಚಿಂತ ಸಾಮ್ರಾಜ್ಯ ಚಕ್ರವರ್ತಿಗಳು. ದುಃಖದ ಸಾಮ್ರಾಜ್ಯದ ಚಕ್ರವರ್ತಿ ಅಲ್ಲ, ಚಿಂತಾ ಸಾಮ್ರಾಜ್ಯ ಅಲ್ಲ. ನಮ್ದು ಎಂಥ ಸಾಮ್ರಾಜ್ಯ? ಟೆನ್ಷನ್ ಫ್ರೀ, ನಿಶ್ಚಿಂತ ಸಾಮ್ರಾಜ್ಯದ ಚಕ್ರವರ್ತಿಗಳು, ದುಃಖರಹಿತ ಚಕ್ರವರ್ತಿಗಳು. तो इस समय की स्टेज है जबकि गम की दुनिया सामने है. जगತ್ತಿನ ತುಂಬ ದುಃಖವೇ ದುಃಖ, ಗಮ್ और ಬೇಗಮ್ की अपनी ನಾಲೆಜ್ है. ಸಂಗಮಯುಗದಲ್ಲಿ ನಮಗೆ ದುಃಖ ಅಂದ್ರೆ ಏನು ಗೊತ್ತು, ನಿಶ್ಚಿಂತತೆ ಅಂದ್ರೆ ಏನನ್ನೋದು ಗೊತ್ತು, ದುಃಖ ಅಂದ್ರೆ ಏನನ್ನೋದು ಗೊತ್ತು, ಶಾಂತಿ ಅಂದ್ರೆ ಏನನ್ನೋದು ಗೊತ್ತು. इसके होते भी स्थिति सदा निवास करते हैं, इसलिए बेगमपुर का बादशाह कहा जाता है. ಬಾಬಾ ತಿಳಿಸ್ತಾ ಇದ್ದಾರೆ, ಈ ದುಃಖದ ಸ್ಥಿತಿಯ ಮಧ್ಯದಲ್ಲೂ ಹಾತ್ ಸಾತ್ ಶಸ್ತ್ರ ಇವೆಲ್ಲ ಜೊತೆಗಿಟ್ಟುಕೊಂಡಾಗ, ಅಲರ್ಟ್ ಎವರ್ ರೆಡಿ ಇದ್ದು ಬಿಟ್ರೆ ದುಃಖ ಜಗತ್ತಿನಲ್ಲೂ ನಾವು ದುಃಖ ರಹಿತ ಚಕ್ರವರ್ತಿಗಳು. ಭಲೆ ಬೇಗರ್ ಹೋ ಲೇಕಿನ್ ಬೇಗರ್ ಹೋತೆ ಬಿ ಬೇಗಂಪುರ್ಗೆ ಬಾದಶಾ ಹೋ. ನಾವೇನು ಬಾದಶಾ ಅಂದ್ರೆ ಕೋಟಿ ಕೋಟಿ ರೊಕ್ಕ ತಂದಿದ್ದಕ್ಕೆ ಬಾದಶಾ ಅಲ್ಲ, ವಿ ಆರ್ ಕಿಂಗ್. ನಮ್ಮದೇ ನಿಶ್ಚಿಂತ ಸಾಮ್ರಾಜ್ಯದ ನಾವೆಲ್ಲ ರಾಜರಾಗಿದ್ದೀವಿ, ದುಃಖರಹಿತ ಸಾಮ್ರಾಜ್ಯದ ರಾಜರು ನಾವಾಗಿದ್ದೇವೆ. ನಾವು ಭಲೆ ಬೇಗರಾಗಿರ್ಬೋದು, ಭಾಳ ಹಣ ನಮ್ಮ ಹತ್ರ ಇಲ್ಲ, ತೋ ಸದಾ ಇಸ್ ನಶೆ ಮೇ ರಹತೆ ಹೋ ಕಿ ಹಮ್ ಬೇಗಂಪುರ್ ಕೆ ಬಾದಶಾ ಹೈ, ನಾನು ರಾಜ. ಈ ನಶೆಯಲ್ಲಿದ್ದೀರಾ? ನಾವೇನು ಇಲೆಕ್ಷನ್ ಆಗಬೇಕಾದ ರಾಜ್ಯ ಅಲ್ಲ, ಯುದ್ಧ ಮಾಡಿ ರಾಜ್ಯ ಪಡಿಬೇಕಾದ ರಾಜ್ಯ ಅಲ್ಲ. ನಾನು ಆತ್ಮರಾಜ್ಯ. ನಾ ಎಂಥ ರಾಜ? ದುಃಖರಹಿತ ರಾಜ್ಯದ ರಾಜ. ನಂಗೆ ದುಃಖವೇ ಇಲ್ಲ, ಸದಾ ಈ ಸ್ಥಿತಿಯಲ್ಲಿರಬೇಕು. ನಾನು ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ. बादशाह अथवा राज्य लोग में ऑटोमेटिकली शक्ति रहती है राज्य चलाने की. ರಾಜ ಬೈ ಬರ್ತ್ ಬೈ ಜೀನ್ಸ್ ಅವರಿಗೆ ರಾಜ್ಯ ಆಳುವ ಶಕ್ತಿ ಇರ್ತದೆ. ರಾಜರಿಗೆ ತಾನಾಗೆ ಸಾಮ್ರಾಜ್ಯವನ್ನು ಆಳುವ ಶಕ್ತಿ ಇರ್ತದೆ. लेकिन उस ऑटोमेटिक शक्ति को अगर सही रीति काम में नहीं लगाते, कहीं ना कहीं उल्टे कार्य में फंस जाते हैं, तो राजा की शक्ति खो लेते हैं. ಆ ಆಟೋಮೆಟಿಕ್ ಶಕ್ತಿಯನ್ನು ಒಂದು ವೇಳೆ ಕಾರ್ಯದಲ್ಲಿ ತೊಡಗಿಸಿಲ್ಲ ಅಂದರೆ ಅಲ್ಲೇ ಉಲ್ಟಾ ಕಾರ್ಯದಲ್ಲಿ ಸಿಕ್ಕಾಕೋಬೇಕಾಗ್ತದೆ. ರಾಜ್ಯದ ಶಕ್ತಿ ಕಳ್ಕೋಬೇಕಾಗ್ತದೆ, ರಾಜ್ಯ ಪದವಿಯೂ ಕಳ್ಕೋಬೇಕಾಗ್ತದೆ. ಆಟೋಮೆಟಿಕ್ಲಿ ನನಗೆ ರಾಜ್ಯ ಆಳುವ ಶಕ್ತಿ ಇದೆ, ನಾ ರಾಜ, ಬೈ ಬರ್ತ್ ಐ ಆಮ್ ಕಿಂಗ್, ನಾನು ಆತ್ಮ. ಆ ರಾಜ್ಯದ ಶಕ್ತಿ ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಬಾಬಾ ತಿಳಿಸಿದರೆ ರಾಜ್ಯ ಶಕ್ತಿಯನ್ನು ರಾಜ್ಯ ಪದವಿಯನ್ನು ಕಳ್ಕೋಬೇಕಾಗ್ತದೆ, उल्टा ಕಾರ್ಯದಲ್ಲಿ ಸಿಕ್ಕಾಕೊಂಡ್ರು ಕಳ್ಕೋಬೇಕಾಗ್ತದೆ. ऐसे ही यहाँ भी तुम बेगमपुर के बादशाह और शक्तियों की प्राप्त है, लेकिन अगर कोई ना कोई संग दोष में व कर्मेंद्रियों के वशीभूत हो अपनी शक्ति खो लेते हो, तो जो बेगमपुर का नशा व खुशी प्राप्ति होती है वह स्वतः ही खो जाती है. ಬಾಬಾ ತಿಳಿಸ್ತಾ ಇದ್ದಾರೆ, ಇಲ್ಲೇನಾದರೂ ಅಷ್ಟೇ, ಅಲ್ಲಿ ಯಾಕೆ ರಾಜ್ಯ ಪದವಿ ಕಳ್ಕೊತಾನೆ? ಹಿಂದಿನ ಇತಿಹಾಸ ಎಲ್ಲ ತೆಗೆದು ನೋಡ್ರಿ, ಯಾವುದೇ ರೆವಲ್ಯೂಷನ್ ನೋಡ್ರಿ, ರಾಜನೇ ತನ್ನ ರಾಜ್ಯ ಕಳ್ಕೊತಾನೆ. ಯಾವ ಕಾರಣದಿಂದ? ಸಿಕ್ಕ ರಾಜ್ಯದ ಒಂದು ಶಕ್ತಿಯನ್ನ, ಅಧಿಕಾರವನ್ನ ಉಪಯೋಗ ಮಾಡೋ ಬದಲು ದುರುಪಯೋಗ ಮಾಡಿಕೊಳ್ತಾನೆ. ಅದೇ ರೀತಿ ಇಲ್ಲೇನು ನಾನು ಆತ್ಮ ನಿಶ್ಚಿಂತ ಸಂತುಷ್ಟ ಚಕ್ರವರ್ತಿ, ಆದರೆ ನಿಶ್ಚಿಂತತೆ ಕಳ್ಕೊಳ್ತೀನಿ, ಸಂತುಷ್ಟತೆ ಕಳ್ಕೊಳ್ತೀವಿ, ಅಥವಾ ದುಃಖ ರಹಿತರಾಗೋ ಬದಲು ದುಃಖಿಗಳಾಗ್ತೀವಿ. ಅಂದರೆ ಏನು ಕಾರಣ? ನಮ್ಮ ರಾಜ್ಯವನ್ನ ನಾವು ದುರುಪಯೋಗ ಪಡಿಸ್ಕೊಂಡ್ವಿ. ಹೆಂಗೆ? ಸಂಘದೋಷಕ್ಕೆ ಸಿಕ್ಕಾಕೊಂಡು, ಸಂಘದೋಷಕ್ಕೆ ಸಿಕ್ಕಿ ಹಾಕಿಕೊಂಡರೆ, ಅಥವಾ ಸೆಕೆಂಡ್ ಪಾಯಿಂಟ್ ಕರ್ಮೇಂದ್ರಿಯಗಳಿಗೆ ವಶೀಭೂತ ಆದರೆ. ರಾಜ್ಯ ಕಳ್ಕೊಳ್ಳಿಕ್ಕೆ ಏನು ಕಾರಣ? ಕರ್ಮೇಂದ್ರಿಯಗಳಿಗೆ ವಶೀಭೂತ ಆದರೆ ಅಥವಾ ಸಂಘ ದೋಷದಲ್ಲಿ ಸಿಕ್ಕಾಕೊಂಡ್ರೆ ಶಕ್ತಿಯನ್ನ ಕಳ್ಕೊಳ್ತೀವಿ. ಅಷ್ಟೊತ್ತಿಗೆ ನಿಶ್ಚಿಂತ ಚಕ್ರವರ್ತಿಯ ನಶೆ, ಖುಷಿ ಸ್ವತಃ ಕಳ್ಕೊಳ್ಬೇಕಾಗ್ತದೆ. जैसे वह बादशाह भी कंगाल बन जाते हैं, वैसे भी यहाँ माया के अधीन होने के कारण मोहताज कंगाल बन जाते हैं. ಹೇಗೆ ಆ ರಾಜ ಪಾಪರ್ ಆಗ್ಬಿಡ್ತಾನೆ, ಕಿರೀಟ ಹಾಕೊಳಕ್ಕೆ ಅವನ ಹತ್ರ ರೊಕ್ಕಿರಂಗಿಲ್ಲ, ಅಷ್ಟು ಪಾಪರ್ ಆಗ್ಬಿಡ್ತಾನೆ ರಾಜ್ಯ ಪದವಿ ಕಳ್ಕೊಂಡ. ಹಾಗೆ ಇಲ್ಲಾದ್ರೂ ಅಷ್ಟೇ, ಪಾಪರ್ ಮೋಹತಾಜ್ ಕಂಗಾಲ್ ಅಧೀನ ಆಗಿರುವ ಕಾರಣ, ಮಾಯಿಗೆ ಅಧೀನ ಆಗಿರುವ ಕಾರಣ ಕಿರೀಟಹೀನ ಆಗ್ಬಿಡ್ತಾನೆ, ಮೋಹದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. तब तो कहते हैं क्या करे, कैसे होगा, कब होगा, वह सभी है कंगालपन मोहताजपन की निशानी. ಏನು ಮಾಡೋದು ಇವೆಲ್ಲ ಗಾಬರಿ ಆಗಕತ್ತೈತಿ, ಏನು ಮಾಡೋದು, ಹೆಂಗಾಗೋದು, ಇವೆಲ್ಲ ಸಂಕಲ್ಪ ಬರ್ತಾವಂದ್ರೆ ಇದು ನಮ್ಮ ಪಾಪರಿನ ಸಂಕಲ್ಪಗಳು. ಪಾಪರ್ ಅಂದ್ರೆ ದಿವಾಳಿ ಆಗ್ಬಿಟ್ಟಿವಿ, ರಾಜ್ಯ ಇಲ್ಲ, ಮೋಹತಾಜಿನ ನಿಶಾನಿ.
कहाँ ना कहाँ कोई कर्मेंद्रियों के वश हो अपनी शक्तियों को खो लेते हैं. ಒಂದ್ ವೇಳೆ ಕರ್ಮೇಂದ್ರಿಯಗಳಿಗೆ ವಶ ಆದ್ರೆ ಅಷ್ಟಶಕ್ತಿಗಳು ಕಳ್ಕೊಂಡ್ ಬಿಡ್ಬೇಕಾಗ್ತದೆ. ಸಮझा? ಏನಾರ ಅರ್ಥ ಆಯ್ತಾ? ಬಾಬಾ ಮ್ಯಾನೇಜ್ಮೆಂಟ್ ತಿಳಿಸ್ತಾ ಇದ್ದಾರೆ. ಕಿಂಗ್ಡಮ್ ಮ್ಯಾನೇಜ್ಮೆಂಟ್. ನಾನು ರಾಜ್ಯ ನಾನು ಸುರಕ್ಷಿತ ಇಟ್ಕೋಬೇಕಾದ್ರೆ ಏನೇನ್ ಮಾಡಬೇಕು? ಅಷ್ಟಶಕ್ತಿ ಸ್ವರೂಪ್ ಬೇಗಂಪುರ್ ಬಾದ್ಶಾಹ್ ಇಸ್ ಸ್ಮೃತಿ ಕೋ ಕಬ್ ಭೂಲ್ನಾ ನಹಿ. ಇವೆರಡು ಶಬ್ದ ಮರಿಲಕ್ಕೆ ಹೋಗ್ಬೇಡ್ರಿ. ನಾ ಅಷ್ಟಶಕ್ತಿ ಸಂಪನ್ನ ಆತ್ಮ. ಅಷ್ಟು ಶಕ್ತಿಗಳನ್ನು ಇಮರ್ಜ್ ಮಾಡ್ಕೋಬೇಕು. ನಾನು ಬೇಗಂಪುರ್ ಬಾದ್ಶಾ. ನಾ ದುಃಖ ಚಿಂತೆಯಲ್ಲಿ ಬರೋಕೆ ಸಾಧ್ಯ ಇಲ್ಲ. ನಾ ನಿಶ್ಚಿಂತ ಚಕ್ರವರ್ತಿ ಆತ್ಮ. ಭಕ್ತಿ में भी सदैव यही पुकारा कि सदा आपकी छत्र छाया में रहे. ಭಗವಂತ ಸದಾ ನೀನ್ ಛತ್ರ ಛಾಯಲ್ಲಿ ಇರ್ಬೇಕಂತ ನೀವು ಭಕ್ತಿಯಲ್ಲಿ ಕರೆದ್ರಿ ತಾನೆ. तो इस साथ और हाथ की छत्र छाया से बाहर क्यों निकलते हो? ಇದೆಲ್ಲದಕ್ಕೂ ಒಂದೇ ಕಾರಣ, ಹಾತ್ ಸಾತ್ ಬಿಟ್ವಿ. ಹಾತ್ ಸಾತ್ ಛತ್ರ ಛಾಯಿಂದ ಹೊರಗೆ ಬಂದ್ರೆ ಇದೆಲ್ಲ ಪ್ರಾಬ್ಲಮ್. आज की पुरानी दुनिया में अगर कोई छोटे मोटे मर्तबे वाले भी कोई साथी अच्छा होता है तो अपनी खुमारी में और खुशी में रहते हैं. ಇವತ್ತಿನ ಕಾಲದ ಹಳೆಯ ಜಗತ್ತಿನಲ್ಲಿ ಚಿಕ್ಕ ಪುಟ್ಟ ಪದವಿಯಲ್ಲಿರೋರ್ಗೂ ಒಂದು ಒಳ್ಳೆ ಸಾಥಿ ಸಿಕ್ಕರೆ ಎಷ್ಟು ಖುಷಿ ನಶೆಯಲ್ಲಿರ್ತಾರೆ. ಸಮಜ್ತೆ ಹೇ ಹಮಾರ ಬ್ಯಾಕ್ ಬೋನ್ ಪವರ್ಫುಲ್ ಹೇ. ನಮ್ಮ ಬ್ಯಾಕ್ ಬೋನ್ ಭಾಳ ಪವರ್ಫುಲ್ ರೀ ಅಂತ ಹೇಳ್ತಾರೆ. ಚಿಕ್ಕ ಪುಟ್ಟ ಸಾಥಿಯರು ಸಿಕ್ಕರೆ ಎಷ್ಟು ಖುಷಿ ನಶೆಯಲ್ಲಿರ್ತಾರೆ. ನಮಗೆ ಬ್ಯಾಕ್ ಬೋನ್ ಯಾರು? ನಮಗೆ ಸಪೋರ್ಟರ್ ಯಾರು? जिसका सर्वशक्तिवान बैकबोन है तो कितनी खुमारी और खुशी होनी चाहिए. ನನಗೆ ಸ್ವಯಂ ಭಗವಂತ ಸರ್ವಶಕ್ತಿವಂತನೇ ನನಗೆ ಬ್ಯಾಕ್ ಬೋನ್ ಅಂದಮೇಲೆ ಎಷ್ಟು ಖುಷಿ ಎಷ್ಟು ನಶೆ ಇರಬೇಕು. ಕಬ್ ಖುಷಿ ಕಿ ಲಹರ್ ಖತಮ್ ಹೋ ಸಕ್ತಿ ಹೈ. ಎಂದಾದ್ರೂ ಖುಷಿಯ ನಶೆ ಇಳಿಯೋಕ್ಕಾದ್ರೂ ಸಾಧ್ಯನಾ? ಸಾಗರ್ ಮೇ ಕಬ್ ಲಹರೆ ಖತಮ್ ಹೋತಿ ಹೈ ಕ್ಯಾ? ಸಮುದ್ರದಲ್ಲಿ ಎಂದಾರು ಅಲೆಗಳು ಕಡಿಮೆ ಆಗ್ತದ? ಬಾಬಾ ನಾ ಬೆಳಿಗ್ಗಿಂದ ಖುಷಿ ನಶೆಗಿದ್ದೆ. ಖುಷಿ ನಶೆಗೆ ಎಷ್ಟು ತನ ಇರೋದು? ಅಲೆ ಬಂದು ಸ್ಟಾಪ್ ಆಗ್ಬಿಡ್ತು. ಸಮುದ್ರದ ಅಲೆ ಎಂದಾರ ಸ್ಟಾಪ್ ಆಕೇತಾ? ಹಂಗೇನೋ ಖುಷಿಯ ಸಮುದ್ರ. ಪ್ರತಿ ಅಲೆನೋ ಖುಷಿಯ ಅಲೆ. ಬಾಬಾ ತಿಳಿಸ್ತಾ ಇದ್ದಾರೆ, ನದಿ में लहर उठती नहीं, सागर में तो लहर उठते ही रहते हैं. ನದಿಯಲ್ಲಿ ಹಿಂಗ್ ಅಲೆ ಏನು ಬರಲ್ಲ, ನದಿ ಹರಿತಾ ಇರ್ತದೆ. ಆದರೆ ಸಮುದ್ರದಲ್ಲಿ ಎಷ್ಟು ನಿಮಿಷಕ್ಕೊಂದು ಅಲೆ ಬರ್ತದಲ್ಲಿ? ನಿರಂತರ ಬರ್ತಾನೆ ಇರ್ತದೆ. ಸಾಗರ್ ಮೇ तो लहर उठती रहती. ಎಷ್ಟು ಚಂದ ಪ್ರಾಕೃತಿಕ ಎಕ್ಸಾಂಪಲ್ ಕೊಟ್ಟು ನಮ್ಮ ಲೈಫಿಗೆ ಬಾಬಾ ಅದನ್ನು ಅಪ್ಲೈ ಮಾಡ್ತಾರೆ ನೋಡಿ. तो ಮಾಸ್ಟರ್ ಸಾಗರ್ ಹೋನಾ, ನನ್ನ ಆತ್ಮ ಮಾಸ್ಟರ್ ಸಾಗರ. ಉತ್ಪನ್ನ ಆಗೋ ಪ್ರತಿ ಒಂದು ಅಲೆಯಲ್ಲೂ ಖುಷಿ ಖುಷಿ ಖುಷಿ. ಅಲ್ಲೈತಲ್ಲ ಅದು ಅರೇಬಿಯನ್ ಓಷಿಯನ್, ಇಲ್ಲೈತಲ್ಲ ಅದು ಪೆಸಿಫಿಕ್ ಸಾಗರ, ಅಲ್ಲೈತಲ್ಲ ಅದು ಹಿಂದೂ ಮಹಾಸಾಗರ, ಇಲ್ಲೈತಲ್ಲ ಅದು ಖುಷಿಯ ಸಾಗರ. ಎಲ್ಲೈತದು ಖುಷಿಯ ಸಾಗರ? ನನ್ನ ಒಳಗಿರೋದು ನಾನೇ ಖುಷಿಯ ಸಾಗರ. ನಾನು ಮಾಸ್ಟರ್ ಖುಷಿಯ ಸಾಗರ. तो मास्टर सागर हो ना, फिर ईश्वरीय खुमारी ईश्वरीय खुशी की लहर कब खत्म हो सकती है? ನಾನೇ ಸಮುದ್ರ ಅಂದಮೇಲೆ ನನ್ನೊಳಗೆ ಎವ್ರಿ ಥಾಟ್ ಖುಷಿಯ ಖುಷಿ ನಶೆ. ಈಶ್ವರಿಯ ನಶೆ ಈಶ್ವರಿಯ ಖುಷಿಯ ಅಲೆ ಎಂದೂ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಖತಮ್ ತಬ್ ಹೋತಿ ಹೇ ಹೇಳಿ. ನಮ್ಮೊಳಗೆ ಖುಷಿಯ ಸಮುದ್ರ, ನಾವು ಖುಷಿಯ ಅಲೆಗಳೇ ಸ್ಟಾಪ್ ಆಗಲ್ಲ. ಒಂದು ವೇಳೆ ಯಾರ್ದಾದ್ರೂ ಖುಷಿಯ ಅಲೆ ಸ್ಟಾಪ್ ಆಗಿದೆ ಅಂದ್ರೆ ಅರ್ಥ ಏನು? ಸಾಗರಕ್ಕೆ ಸಂಬಂಧ ಟೂಟ್ ಜಾತಾ ಹೈ. ಸಾಗರನ ಜೊತೆಗಿರುವ ಸಂಬಂಧ ಕಟ್ ಆಗ್ಬಿಟ್ಟಿದೆ ಅಂದ್ರೆ ಅರ್ಥ ಏನು? ಹಾತ್ ಸಾತ್ ಬಿಟ್ಟಾರೆ ಅಂತ ಅರ್ಥ. ಆಗ ಖುಷಿಯ ಅಲೆ ಸಮಾಪ್ತಿಯಾಗಿಬಿಡ್ತದೆ. ಹಾತ್ ಅಂದರೆ ಬುದ್ಧಿಯ ಲಗನ್, ಸಾತ್ ಅಂದರೆ ಬುದ್ಧಿಯ ಲಗನ್, ಬಾಬನ ಸ್ಮೃತಿ. ಆಮೇಲೆ ಹಾತ್ ಅಂದರೆ ತಂದೆ ಕೊಡುವ ಶ್ರೀಮತ. ಇದನ್ನು ಬಿಟ್ಟರೆ ಬಾಬಾ ತಿಳಿಸಿದ್ರೆ ಖುಷಿಯ ಲಹರ್ ಹೋಗ್ಬಿಡ್ತದೆ. ಅಗರ್ ಸದಾ ಸಾತ್ ಕಾ ಅನುಭವ ಕರೋ तो ಪಾಪ ಕರ್ಮ ಸೆ ಬಿ ಜ್ಯಾದಾ ಸಹಜ ಬಚ ಜಾವುಂಗೆ. ಯಾವಾಗಲೂ ಬಾಬಾ ಸಾತ್ ಇದ್ದಾಗ ಅನುಭವ ಮಾಡ್ತೀವಿ, ಪಾಪ ಕರ್ಮದಿಂದಲೂ ನಾವು ಸಹಜವಾಗಿ ಮುಕ್ತರಾಗ್ತೀವಿ. ಯಾಕೆಂದರೆ ಪಾಪ ಕರ್ಮ ಯಾವಾಗಲೂ ಅಕೇಲ ಇದ್ದಾಗ ಆಗ್ತದೆ. ಯಾರ ಕಳ್ಳತನ ಸುಳ್ಳು ವಿಕಾರಕ್ಕೆ ವಶ ಆಗ್ತಾರಲ್ಲ, ಅಪವಿತ್ರತೆ ಸಂಕಲ್ಪ ಅಥವಾ ಕರ್ಮ ಅಂತ ಹೇಳಾಗ್ತದಲ್ಲ, ಅದೆಲ್ಲ ಅಕೇಲ ಇದ್ದಾಗಲೇ ಆಗುದು. ಒಂದು ವೇಳೆ ಸದಾ ತಂದೆಯನ್ನ ಜೊತೆ ಅನುಭವ ಮಾಡಿಬಿಟ್ರೆ ಅಷ್ಟೊತ್ತಿಗೆ ಪಾಪ ಕರ್ಮನೇ ಆಗಲ್ಲ. ಯಾವಾಗಲೂ ಪಾಪ ಕರ್ಮ ಯಾವಾಗ ಮಾಡ್ತಾರೆ? ಅಕೇಲಾಗಿ ಎಲ್ಲರಿಂದ ದೂರಾಗಿ ಪಾಪ ಕರ್ಮ ಮಾಡ್ತಾರೆ.
ನನ್ನ ಜೊತೆಗೆ ಬಾಬಾನೇ ಇದ್ದಾರೆ ಅಂದರೆ ನಮ್ಮಿಂದ ಯಾವ ಪಾಪಕರ್ಮಗಳು ನಡೆಯೋದೇ ಇಲ್ಲ. ಕೊಯ್ ದೇಖ್ ರಹೆ ಹೋ ತೋ ಫಿರ್ ಚೋರಿ ಕರೆಂಗೆ. ಯಾರು ನೋಡ್ತಾ ಇದ್ರೆ ಕಳ್ಳತನ ಮಾಡ್ತಾರ, ಯಾರು ನೋಡ್ತಾ ಇದ್ರೆ ಕಳ್ಳತನ ಮಾಡೋದಿಲ್ಲ. ಕೆಲವೊಬ್ರು ಸಾಮ್ನೆ ಸಾಮ್ನೆ ಸುನ್ ರಹಾ ಹೇ ತೋ ಫಿರ್ ಝೂಟ್ ಬೋಲೆಂಗೆ. ಸಮ್ಮುಖದಲ್ಲೇ ನಡೆಯುವಾಗ ಯಾರು ಸುಳ್ಳು ಹೇಳೋಕ್ಕಾಗ್ತದ, ಸಮ್ಮುಖದಲ್ಲೇ ಕೇಳುವಾಗ ರೆಡ್ ಹ್ಯಾಂಡ್ ಹಿಡಿದು ಬಿಡ್ತಾರೆ ಸುಳ್ಳು ಹೇಳಿದ್ರೆ. कोई भी विकर्म व व्यर्थ कर्म बार बार हो जाता है. इसका कारण यह है सदा साथी को साथ में नहीं रखते अथवा साथ का अनुभव नहीं करते. ಒಂದು ವೇಳೆ ಬಾರಿ ಬಾರಿ ಏನಾದರೂ ವ್ಯರ್ಥ ಕರ್ಮ ವಿಕರ್ಮಗಳು ಘಟಿಸ್ತಾ ಇದೆ ಅಂದರೆ ಇದಕ್ಕೇನು ಕಾರಣ? ಸಾಥಿಯನ್ನ ಸಾಥಿಟ್ಕೊಂಡಿಲ್ಲ, ಬಾರಿ ಬಾರಿ ಸಾಥಿಯನ್ನ ಮರೆತಿರುವ ಕಾರಣ ಈ ತಪ್ಪು ಆಗಿಬಿಡುತ್ತದೆ. ಸಾಥಿನ ಅನುಭವ ಮಾಡೋದಿಲ್ಲ. ಕಭಿ ಕಭಿ ಚಲ್ತೆ ಚಲ್ತೆ ಉದಾಸ್ ಬಿ ಕ್ಯೂ ಹೋತೆ. ನೋಡ್ರಿ, ಸಾಥ್ ಇಲ್ಲ ಅಂದರೆ ಪಾಪಕರ್ಮ, ಸಾಥ್ ಇಲ್ಲ ಅಂದರೆ ದುರ್ಬಲ, ಸಾಥ್ ಇಲ್ಲ ಅಂದರೆ ಮಾಯಾ ದಾಳಿ, ಸಾಥ್ ಇಲ್ಲ ಅಂತಂದರೆ ಸುಳ್ಳು ಹೇಳ್ತಾರೆ, ಸಾಥ್ ಇಲ್ಲ ಅಂತಂದರೆ ಉದಾಸ್ ಹೋ ಜಾತೆ ಹೈ. ಅಕೇಲಪ್ಪನ್ ಇದ್ದಾಗ ಉದಾಸ್, ಸಂಘಟನೆಯಲ್ಲಿದ್ದಾಗ, ಸಂಘಟನೆಯ ಪ್ರಾಪ್ತಿ ಇದ್ದಾಗ ಆಲಸ್ಯ ಉದಾಸಿಪನ್ ಬರೋದು ಒಬ್ಬೊಬ್ಬರೇ ಇದ್ದಾಗ. ಜನ ತುಂಬದರ, ಕೆಲಸ ತುಂಬೈತಿ, ಅವಾಗ ಆಲಸ್ಯನೂ ಬರಲ್ಲ, ಉದಾಸೀನೂ ಬರಲ್ಲ. ಒಬ್ಬರೇ ಇದ್ದ ತಕ್ಷಣ ಎಲ್ಲ ಆಲಸ್ಯ ಉದಾಸ ಬಂದ್ಬಿಡ್ತದೆ. ಅದಕ್ಕೆ ಒಬ್ಬರೇ ಇರಬಾರ್ದು. ಯಾರ ಜೊತೆಗೆ ಯಾವಾಗಲೂ ಕಂಪನಿ ನಮಗೆ. अगर संगठन हो, संगठन की प्राप्ति हो तो उदास की होंगे क्या? अगर सर्वशक्तिवान बाप साथ है, बीज साथ है, बीज का साथ सारा वृक्ष साथ है, फिर उदास अवस्था कैसी होगी? ಸರ್ವಶಕ್ತಿವಂತ ನನ್ನ ಜೊತೆಗೆ ಇಟ್ಕೊಳ್ಳೋಣ. ಏನು ಒಬ್ಬನ ಜೊತೆ ಇದ್ಬಿಟ್ರೆ ಅದು ಸಂಘಟನೆ ಎಲ್ಲರೂ ಇದ್ದಂಗ. ನೀವು ಒಬ್ಬನಿದ್ರೆ ನೆಲ ಇದ್ದಂಗ ಬಾಬಾ, ಅವನೊಬ್ಬನಿದ್ರೆ ಎಲ್ಲರೂ ಇದ್ದಂಗೆ. ಯಾಕೆಂದ್ರೆ ಅವನೇ ಬೀಜ, ಬೀಜ ಜೊತೆಗಿದೆ ಅಂದರೆ ವೃಕ್ಷವೇ ಜೊತೆಗಿದೆ ಅಂತ. ಈ ಎಲೆ ಉಳಿದವರೆಲ್ಲ ಎಲೆ ಮರ ರೆಂಬೆ ಕೊಂಬೆಗಳು, ಅವನು ಬೀಜ, ಬೀಜ ಜೊತೆಗಿದ್ಬಿಟ್ರೆ ಇಡೀ ವೃಕ್ಷವೇ ಜೊತೆಗಿದ್ದಂತೆ. ಆಗ ಉದಾಸ ಆಗುವುದೇ ಇಲ್ಲ, ಅಕೇಲಪ್ಪನ್ನ ಆಗುವುದೇ ಇಲ್ಲ. ಕೆಲವೊಮ್ಮೆ ಮಾಯೆ ವಿಘ್ನಗಳ ದಾಳಿಯಾಗಿರುವ ಕಾರಣ, ಸ್ವಯಂನ ದುರ್ಬಲತೆ ಅನುಭವ ಮಾಡುವ ಕಾರಣ ಪೊಸಿಷನ್ ಸ್ಟೇಜ್ ಯಾವುದಿರಬೇಕಿತ್ತೋ ಆ ಸ್ಥಿತಿ ತಲುಪಲಿಕ್ಕೆ ಆಗುವುದೇ ಇಲ್ಲ. ಯಾವಾಗಲೂ ಪರೇಶಾನ್ ಆಗಿರ್ತಾರೆ. ಭಲೇವಾನ್ ಕಾ ಸಾಥ್ ಭೂಲ್ತೆ ಹೋತೋ ನಿರ್ಬಲ್ ಹೋತೆ ಹೇ. ನನ್ನ ಹತ್ರ ಬಲವಾನ್ ಶಕ್ತಿವಾನ್ ಬಾಬಾ ಇದ್ದಾರೆ, ಇದನ್ನು ಮರೆತು ಬಿಟ್ರೆ ಪರೇಶಾನ್, ನಿರ್ಬಲ್, ಉದಾಸ್, ಶಾನ್ ಕೋ ಭೂಲ್ ಪರೇಶಾನ್ ಹೋ ಜಾತೆ. ನನ್ನ ಸ್ಥಾನ ಮಾನ ಶಾನ್ ಇದನ್ನು ಮರೆತು ಪರೇಶಾನ್ ಆಗಬೇಕಾಗ್ತದೆ. तो जो भी कर्मेंद्रिया व कर्मी अनुभव करते हो उन सभी का कारण क्या है? दुर्बलते अनुभव, ದುಃಖದ ಅನುಭವ, ಚಿಂತೆಯ ಅನುಭವ, ಸೋಲಿನ ಅನುಭವ, ಅಕೇಲಾಪನ್ನಿನ ಅನುಭವ, ಉದಾಸೀನ ಅನುಭವ, ಆಮೇಲೆ ಪರಿಶಾನಿನ ಅನುಭವ, ಶಾನನ್ನು ಮರೆಯುವುದು. ಇವೆಲ್ಲ ಅನುಭವ ಯಾಕಾಗ್ತವೆ? ನೆಗೆಟಿವ್ ಅನುಭವ ಒಂದೇ ಕಾರಣ ಏನು? ಬಾಬಾ ತಿಳಿಸಿರಿ ಎಲ್ಲ ದುರ್ಬಲತೆಗೆ ಕಾರಣ ಸಾತ್ ಮತ್ತು ಹಾತಿನ ಆಶ್ರಯವನ್ನ ಸಿಕ್ಕರೂ ಸಹ ಬಿಟ್ಟು ಬಿಟ್ರೆ ಇವೆಲ್ಲ. ಹಾತು ಸಾತ್ ಸಿಕ್ಕಿಲ್ಲಲ್ಲ, ಸಿಕ್ಕಿದೆ ಹಾತು ಸಾತ್, ಆದ್ರೆ ಅದನ್ನ ಬಿಟ್ಟು ಬಿಟ್ರೆ. ಸಮझ? ಅರ್ಥ ಆಯ್ತಾ? ಟೀಚರ್ ನಡು ಪಾಠ ಮಾಡಿ ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ, ಅರ್ಥ ಆಯ್ತಾ ಅರ್ಥ ಆಯ್ತಾ? ಶಿವಬಾಬಾನು ನಡು ಕೇಳ್ತಾರೆ ಏನಂತ, ಅರ್ಥ ಆಯ್ತಾ? कहते भी हो सारे कल्प में एक ही बार ऐसा साथ मिलता है फिर भी छोड़ देते हो. ಇಡೀ ಕಲ್ಪದಲ್ಲಿ ಮನುಷ್ಯರ ಸಾಥ್ ಸಿಗ್ಬೋದು, ಆದ್ರೆ ಈ ಜನ್ಮದಲ್ಲಿ ಮಾತ್ರ ಸಂಗಮೇಗದಲ್ಲಿ ನಮಗೆ ಸಾಥ್ ಸಿಕ್ಕಿದೆ. ಯಾರ್ದು? ಪರಮಾತ್ಮನ ಸಾಥ್ ಸಿಕ್ಕಿದೆ ಅಂತ ಅಷ್ಟು ಗೊತ್ತಿದ್ದು ಮತ್ತು ಪರಮಾತ್ಮನ ಮರೆತು ಬಿಟ್ರೆ, ಸಾಥ್ ಮರೆತು ಬಿಟ್ರೆ. कोई किसी को हाथ देकर किनारे करना चाहे और वो फिर भी डूबने का प्रयत्न करे तो क्या कहा जाएगा? ಭಗವಂತ ಕೈ ಇಟ್ಟು ಎಬ್ಸಕ್ ರೆಡಿ ಅದಾನೆ, ಮುಳುಗಿಸಿದವ್ರನ್ನ ದಡಕ್ಕೆ ಸೇರ್ಸಕ್ ತಯಾರಿದ್ದಾನೆ. ಮುಳುಗೋರು ಅವ್ರ ಕೈ ಹಿಡಿಯಕ್ಕೆ ರೆಡಿ ಇಲ್ಲ ಅಂದ್ರೆ ಏನು ಮಾಡೋದು? ಮತ್ತು ಮುಳುಗಾಕ ಅವ್ರಿಗೆ ಮನಸ್ಸೈತಿ, ಕೈ ಹಿಡಿಯಕ್ಕೆ ರೆಡಿ ಇಲ್ಲ ಅಂದ್ರೆ ಇನ್ನೇನು ಮಾಡೋದು? कोई किसी का हाथ देकर किनारा करना चाहते, ದಡಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದಾರೆ ಭಗವಂತ, ಆದ್ರೆ ಇವ್ರು ಮುಳುಗಲೇಬೇಕಂದಾಗ ಏನು ಮಾಡೋಕ್ಕಾಗ್ತದೆ? अपने आप को स्वयं ही परेशान करते, स्वयं परेशान ಆಗಿಬಿಡ್ತಾರೆ. बहुत समय से इस सृष्टि में रहते हुए भी यही परेशान की स्थिति अच्छी लगती है. ಏನು ಮಾಡೋದು? ಜನ್ಮಾಂತರದಿಂದ ಭಗವಂತನ ಬಿಟ್ಟು ಪರೇಶಾನ್ ಆಗಿದ್ದಿದ್ದು ರೂಢಿಯಾಗೈತಿ. ಈಗ ಭಗವಂತ ಬಂದು ದಡಕ್ಕೆ ಸೇರಿಸ್ತೀನಿ, ಚಿಂತೆ ಮಾಡಬೇಡ್ರಿ ಅಂದ್ರು ಚಿಂತೆ ಮಾಡೋರಿಗೆ ಚಿಂತೆ ಮಾಡೋದ ಅಭ್ಯಾಸ ಆಗ್ಬಿಟ್ಟೈತಿ. ಅದು ಮೀನ ಮಾಡಿ ಮಲ್ಗಿ ಹೂವಿನ ನಡುವೆ ನಿದ್ದಿನೇ ಬರಂಗಿಲ್ಲ ಅಂತ. ಯಾಕಂದ್ರೆ ಅದೇ ವಾಸನೆ ಕುಡಿದು ಶಿವಬಾಬ್ ಇಷ್ಟೆಲ್ಲ ಖುಷಿ ಕೊಡ್ತೀನಿ ಅಂದ್ರೆ ಮತ್ತೆ ದುಃಖ ಜಗತ್ತಿಗೆ ಹೋಗ್ತಾರೆ ಕೈ ಬಿಟ್ಟು. नहीं तो बार बार उस तरफ क्यों जाते हो?
अभी जल्दी जल्दी चलना है. बाबा ತಿಳಿಸ್ತಾ ಇದ್ದಾರೆ, ಸಾರ್ को अपने में समा लिया तो सारयुक्त हो जाएंगे. ಬಾಬಾ ಅಂತಾರೆ ಸ್ಪೀಡ್ ಆಗಬೇಕು, ತೇಜ್ ಆಗಬೇಕು, ಫಾಸ್ಟ್ ಪುರುಷಾರ್ಥ ಮಾಡಬೇಕು, ಇಡೀ ಜ್ಞಾನದ ಸಾರವನ್ನು ಸಮಾವೇಶ ಮಾಡ್ಕೊಂಡು ಸಾರಯುಕ್ತ ಆಗಬೇಕು. ಅಸಾರ ಸಂಸಾರದೊಂದಿಗೆ ಬೇಹದ್ದಿನ ವೈರಾಗಿ. ಲೌಕಿಕ ಜಗತ್ತಿನಲ್ಲಿ ನನಗೇನು ಅಟ್ರಾಕ್ಟ್ ಆಗಬಾರ್ದು. ಇಲ್ಲಿ ನಾ ಮಾನ್ ಶಾನಿ ಜನರ ಹೊಗಳಿಕೆ ಇವು ಯಾವ ಬೇಕಾಗಿಲ್ಲ ನನಗೆ ಏಕ ಬಾಪ दूसरा ना कोई. बेहद्दिन वैरागिಗಳಾಗಬೇಕು. अच्छा, सदा साथ और हाथ लेने वाले ಬೇಗಂಪುರ್ के बादशाहों को ನಮಸ್ತೆ. ಸದಾ ಸಾಥ್ ಮತ್ತು ಹಾತ್ ತೆಗೆದುಕೊಳ್ಳುವ, ಭಗವಂತನ ಸಹಯೋಗವನ್ನು ಪಡೆದುಕೊಳ್ಳುವ ನಿಶ್ಚಿಂತ ಚಕ್ರವರ್ತಿಗಳಿಗೆ, ದುಃಖರಹಿತ ರಾಜ್ಯದ ಚಕ್ರವರ್ತಿಗಳಿಗೆ नमस्ते. रूहानी बच्चों की रूहानी बाप दादा को प्यार प्यार गुड मॉर्निंग और नमस्ते नमस्ते नमस्ते. अच्छा, ओम नमः शिवाय.